ಎಲ್ಲರಿಗೂ ಜೈ ಜಿನೇಂದ್ರ. ಸುಮಾರು 2000ನೇ ಇಸ್ವಿನಲ್ಲಿ ಶ್ರೀ ಸಿ ರಾಮಚಂದ್ರ ಸಾಧ್ವಾದಿಗಳು ತುಮಕೂರಿನವರು ಬರೆದಂತಹ ಗ್ರಂಥದಿಂದ ಆಯ್ದ ವಿಷಯಗಳನ್ನು ನಾನು ಬಿಂದುವಿಗೆ ತಿಳಿಸ್ತಾ ಇದ್ದೇನೆ. ಸಂವಸರಣ ಎಂದರೇನು? ನನಗೆ ತುಂಬ ಕುತೂಹಲ ಇದೆ, ಅದರ ಬಗ್ಗೆ ಏನಾದರೂ ತಿಳಿಸ್ತೀರಾ? ಅರಿಹಂತ ಪರಮೇಷ್ಠಿಗಳು ವಿರಾಜಮಾನರಾಗಿ ಉಪದೇಶವನ್ನು ಮಾಡುತ್ತಾ ವಿಹರಿಸುವ ಸಭಾಮಂಟಪವೇ ಸಮವಸರಣ. ಸಮವಸರಣವನ್ನು ಯಾರು ಯಾವಾಗ ರಚಿಸುತ್ತಾರೆ? ತೀರ್ಥಂಕರರು ಸಂಸಾರ ಶರೀರ ಭೋಗಗಳಲ್ಲಿ ವೈರಾಗ್ಯ ಹೊಂದಿ ತಪೋವನಕ್ಕೆ ಹೋಗಿ ದೀಕ್ಷೆ ತೆಗೆದುಕೊಳ್ಳುತ್ತಾರೆ. ಜ್ಞಾನ ಧ್ಯಾನ ತಪಗಳಲ್ಲಿ ತೊಡಗುತ್ತಾರೆ. ಅದರಿಂದ ಅವರ ಆತ್ಮನಿಗೆ ಅನಾದಿ ಕಾಲದಿಂದಲೂ ಅಂಟಿ ಬಂದಿದ್ದ ಜ್ಞಾನವರ್ಣೀಯ, ದರ್ಶನವರ್ಣೀಯ, ಮೋಹನೀಯ, ಅಂತರಾಯವೆಂಬ ಆತ್ಮಘಾತಕವಾದ ಘಾತೀಯ ಕರ್ಮಗಳು ನಾಶವಾಗುತ್ತವೆ. ಆಗ ಅವರು ಆಕಾಶದಲ್ಲಿ ನಿಲ್ಲುತ್ತಾರೆ. ದೇವೇಂದ್ರನಿಗೆ ಇದು ಗೊತ್ತಾಗುತ್ತದೆ. ಕೂಡಲೇ ಕುಬೇರನಿಂದ ಸಮವಸರಣವನ್ನು ಅರಿಹಂತರು ಇರುವ ಜಾಗದಲ್ಲಿ ನಿರ್ಮಾಣ ಮಾಡಿಸುತ್ತಾರೆ. ಸಮವಸರಣ ಎಲ್ಲಿರುತ್ತದೆ? ಸಮವಸರಣವು ಭೂಮಿಯಿಂದ ಮೇಲೆ 5000 ಧನಸ್ಸು ಎತ್ತರದ ಅಂತರದಲ್ಲಿ ಇರುತ್ತದೆ. ಇದಕ್ಕೆ ಭೂಮಿಯಿಂದ ಸಮವಸರಣದವರೆಗೂ 20,000 ಮೆಟ್ಟಿಲುಗಳಿರುತ್ತವೆ. ಸಮವಸರಣಕ್ಕೆ ಹೋಗ ಬಯಸುವವರು ತೀರಾ ಕೆಳಗಿನ ಮೊದಲ ಮೆಟ್ಟಿಲ ಮೇಲೆ ನಿಂತರೆ ಸಾಕು, ಅವರು ಕ್ಷಣಾರ್ಧದಲ್ಲಿ ಸಮವಸರಣವನ್ನು ತಲುಪುತ್ತಾರೆ. ಕಾರಣ ಆ ಮೆಟ್ಟಿಲಿಗೆ ಪಾದಲೇಪನವೆಂಬ ಔಷಧಿ ಲೇಪನವಾಗಿರುತ್ತದೆ. ಆದ್ದರಿಂದ 20,000 ಮೆಟ್ಟಲನ್ನು ಹತ್ತಬೇಕಾಗಿರುವುದಿಲ್ಲ. ಇವು 4 ದಿಕ್ಕಿನಲ್ಲೂ ಇರುತ್ತವೆ. ಸಮವಸರಣವು ಯಾವುದರಿಂದ ರಚನೆಯಾಗಿರುತ್ತದೆ? ಸಮವಸರಣವು ಇಂದ್ರನೀಲಮಣಿಯಿಂದ ರಚನೆಯಾಗುತ್ತದೆ. ಇದು ಆದಿನಾಥರಿಗೆ 12 ಯೋಜನ ವಿಸ್ತಾರವಾಗಿದ್ದಿತು. ಈ ಇಂದ್ರನೀಲಮಣಿ ಬರುತ್ತಾ ಅರ್ಧ ಯೋಜನ ಕಡಿಮೆಯಾಗುತ್ತಾ ಮಹಾವೀರರ ಕಾಲದಲ್ಲಿ 1 ಯೋಜನವಿತ್ತು. ಇದು ವೃತ್ತಾಕಾರವಾಗಿರುತ್ತದೆ. ಸಮವಸರಣದ ಒಳರಚನೆ ಹೇಗಿರುತ್ತದೆ? ನನಗೆ ತುಂಬ ಇದರ ಬಗ್ಗೆ ತಿಳ್ಕೋಬೇಕು ಅನ್ನಿಸ್ತಾ ಇದೆ, ತಿಳಿಸಿ. ಸಮವಸರಣದ ಸುತ್ತ ಪಂಚರತ್ನಗಳ ಧೂಳಿನಿಂದ ತುಂಬಿರುವ ಧೂಳೀಸಾಲವೆಂಬ ಕೋಟೆ ಇದೆ. ಇದರ 4 ದಿಕ್ಕಿನಲ್ಲಿ ಹೆಬ್ಬಾಗಿಲುಗಳಿವೆ. ಅಕ್ಕಪಕ್ಕಗಳಲ್ಲಿ ದ್ವಾರಪಾಲಕರಿರುತ್ತಾರೆ. ಆ ಬಾಗಿಲ ಒಳಗೆ ಎದುರಿನಲ್ಲಿ ಎತ್ತರವಾದ ಮಾನಸ್ತಂಭವಿರುತ್ತದೆ. 4 ದಿಕ್ಕಿನಲ್ಲಿರುವ ಈ ಮಾನಸ್ತಂಭಗಳ ನಡುವೆ 5 ಜಿನಮಂದಿರಗಳಿರುತ್ತವೆ. ಧೂಳೀಸಾಲ ಕೋಟೆಯನ್ನು ದಾಟಿದರೆ ನಿರ್ಮಲವಾದ ಜಲದಿಂದ ತುಂಬಿರುವ ಸದಾ ಕಮಲಗಳು ಅರಳಿರುವ ಖಾತಿಕಾ ಎಂಬ ಭೂಮಿ ಇರುತ್ತದೆ. ಅದರಿಂದ ಮುಂದೆ ಲತಾ ಭೂಮಿ ಇರುತ್ತದೆ. ಅಲ್ಲಿ ವಿವಿಧ ಪುಷ್ಪಗಳಿಂದ ತುಂಬಿದ ಬಳ್ಳಿಗಳು ಸುಗಂಧ ಭರಿತವಾಗಿರುತ್ತದೆ. ಅಲ್ಲಿಂದ ಮುಂದೆ 108 ಅಷ್ಟಮಂಗಲ ದ್ರವ್ಯಗಳಿಂದ ಕೂಡಿದ ಜಿನ ಚೈತ್ಯ ಭೂಮಿ ಇರುತ್ತದೆ. ಅಲ್ಲಿಂದ ಮುಂದೆ ಹಲವು ಚಿಹ್ನೆಗಳಿಂದ ಕೂಡಿರುವ ಧ್ವಜಗಳುಳ್ಳ ಧ್ವಜಭೂಮಿ ಇರುತ್ತದೆ. ಇವು ಸಮವಸರಣದ ಸುತ್ತ 1080 ಇರುತ್ತವೆ. ಅದರ ಸುತ್ತ ಒಳಭಾಗದಲ್ಲಿ ಸುವರ್ಣ ಪ್ರಾಕಾರವಿರುತ್ತದೆ. ಅದರಿಂದಾಚೆ ಕಲ್ಪವೃಕ್ಷಗಳು ತುಂಬಿರುವ ಭೂಮಿ ಇರುತ್ತದೆ. ಇದರಲ್ಲಿ ಸಿದ್ಧ ಪ್ರತಿಮೆಗಳು ವಿರಾಜಮಾನವಾಗಿರುತ್ತವೆ. ಅಲ್ಲಿಂದ ಮುಂದೆ ಬೆಳ್ಳಿಯ ಕೋಟೆ ಇರುತ್ತದೆ. ಇದರ 4 ದಿಕ್ಕಿನಲ್ಲೂ ಗೋಪುರಗಳಿವೆ, ನಾಟ್ಯ ಶಾಲೆಗಳಿವೆ. ಇಲ್ಲಿ ಜ್ಯೋತಿರ್ವೆಂತರ ಭವನವಾಸಿಗಳು ನಲಿದಾಡುತ್ತಾರೆ. ಆನಂತರ ಆಕಾಶ ಸ್ಫಟಿಕದ ಕೋಟೆ ಇರುತ್ತದೆ. ಅಲ್ಲಿಂದ ಮುಂದೆ 12 ಕೋಷ್ಟಕಗಳಿವೆ. ಹೀಗೆ ಸಮವಸರಣದಲ್ಲಿ ಕ್ರಮವಾಗಿ 1 ಪ್ರಸಾದ ಚೈತ್ಯ ಭೂಮಿ, 2 ಜಲಖಾತಿಕಾ ಭೂಮಿ, 3 ವಲ್ಲೀವನ ಭೂಮಿ, 4 ಉಪವನ ಭೂಮಿ, 5 ಧ್ವಜಮಾಲಾ ಕುವಲಯ ಭೂಮಿ, 6 ಕಲ್ಪಮಹೀರುಹ ಭೂಮಿ, 7 ಭುವನ ಸಂದೋಹ ಭೂಮಿ, 8 ದ್ವಾದಶಾಂಗಣ ಭೂಮಿ, 9 ವೈಢೂರ್ಯ ಪೀಠ, 10 ಕನಕಪೀಠ, 11 ರತ್ನಸಿಂಹಾಸನ ಎಂಬ 11 ಭಾಗಗಳಿರುತ್ತವೆ. ಸಮವಸರಣವು ಚಂದ್ರಮಂಡಲದಂತೆ ವೃತ್ತಾಕಾರವಾಗಿರುತ್ತದೆ. ಈ ಕೋಷ್ಟ ಎಂದರೇನು? ಅವು ಯಾವುವು ತಿಳಿಸುವಿರಾ? ಅರಿಹಂತರ ಧರ್ಮೋಪದೇಶವನ್ನು ಕೇಳಲು ಬರುವ ಭವ್ಯಾತ್ಮರು ಕುಳಿತುಕೊಳ್ಳುವ ಜಾಗವೇ ಕೋಷ್ಟಗಳು. ಪುರುಷರಿಗೂ ಸ್ತ್ರೀಯರಿಗೂ ಪ್ರತ್ಯೇಕ ಕೋಷ್ಟಗಳಿರುತ್ತವೆ. ಈ ಕೋಷ್ಟಗಳು 12. ಅವು ಕ್ರಮವಾಗಿ ಹೀಗೆ ಇವೆ: 1 ಗಣಧರಾದಿ ಮುನಿಸಂಘ, 2 ಕಲ್ಪವಾಸಿ ದೇವಿಯರು, 3 ಆರ್ಜಿಕೆಯರು ಮತ್ತು ಮಾನವ ಸ್ತ್ರೀಯರು, 4 ಜ್ಯೋತಿಷ್ಕ ದೇವಿಯರು, 5 ವೆಂತರ ದೇವಿಯರು,
6 ಭವನವಾಸಿ ದೇವಿಯರು, 7 ಭವನವಾಸಿ ದೇವತೆಗಳು, 8 ವ್ಯಂತರ ದೇವತೆಗಳು, 9 ಜ್ಯೋತಿಷ್ಕ ದೇವತೆಗಳು, 10 ಕಲ್ಪವಾಸಿ ದೇವತೆಗಳು, 11 ಮನುಷ್ಯರು, 12 ತಿರ್ಯಂಚ ಪ್ರಾಣಿಗಳು. ದ್ವಾದಶಾಂಗಣ ಕೋಷ್ಟಕದ ಮಧ್ಯೆ ಗಂಧಕುಟಿ ಇರುತ್ತದೆ. ಈ ಗಂಧಕುಟಿ ಎಂದರೇನು? ಹೆಸರೇ ಸೊಗಸಾಗಿದೆ. ಸಮವಸರಣದ ನಟ್ಟ ನಡುವೆ ಶ್ರೀ ಮಂಟಪವಿದೆ. ಇದರಲ್ಲಿ ಜಿನೇಂದ್ರ ಭಗವಾನರಾದ ಅರಿಹಂತರು ವಿರಾಜಮಾನರಾಗಿರುತ್ತಾರೆ. ಇದೇ ಗಂಧಕುಟಿ. ಗಂಧಕುಟಿಯ ಕೆಳಭಾಗದಲ್ಲಿ ಸಿಂಹಪೀಠದವರೆಗೆ ಸ್ಫಟಿಕದ ನೆಲಗಟ್ಟು ಗೋಡೆಗಳಿರುತ್ತವೆ. 4 ಕಡೆ ಪದ್ಮರಾಗಮಣಿಯ ಗೋಪುರಗಳಿವೆ. ಅಲ್ಲಿ ಅಷ್ಟಮಂಗಲ ದ್ರವ್ಯಗಳಿರುತ್ತವೆ. ರತ್ನದ ಕಂಬಗಳಿಂದ ರಚಿತವಾದ ಶ್ರೀಮಂಟಪವಿದೆ. ಆಕಾಶ ಸ್ಫಟಿಕದಿಂದ ರಚಿತವಾದ ಗೋಡೆಗಳಿವೆ. ಬಂಗಾರದಿಂದ ರಚಿತವಾದ ತ್ರಿಮೇಖಲಾ ಪೀಠವಿದೆ. ಇದರ ಸುತ್ತ ಮೊದಲ ಪೀಠದಲ್ಲಿ ಅಷ್ಟಮಹಾ ಪ್ರಾತಿಹಾರ್ಯವಿದೆ. 3ನೇ ಪೀಠದಲ್ಲಿ ಕನಕ ಸಿಂಹಾಸನವಿದೆ. ಇದರ ಮೇಲೆ ಸಹಸ್ರದಳ ಕಮಲವಿದೆ. ಅದರ ಮೇಲೆ ಅರಿಹಂತ ಭಗವಾನರು ಕಮಲಕ್ಕೆ ಸೋಂಕದಂತೆ, ಇದನ್ನು ನೆನಪಿನಲ್ಲಿಡಬೇಕು, ಕಮಲಕ್ಕೆ ಸೋಂಕದಂತೆ ವಿರಾಜಮಾನರಾಗಿರುತ್ತಾರೆ. ಅವರು ವೀತರಾಗಿಗಳು. ಯಾವ ವೈಭವವೂ ಅವರಿಗೆ ಬೇಕಾಗಿರುವುದಿಲ್ಲ. ಆದರೆ ದೇವತೆಗಳು ತಮ್ಮ ಭಕ್ತಿಯಿಂದ ಇಂಥ ಚಿತ್ರ ಸಮವಸರಣವನ್ನು ರಚಿಸುತ್ತಾರೆ. ಅರಿಹಂತರ ಹಿಂದೆ ಎತ್ತರವೂ ವಿಶಾಲವೂ ಸುಂದರವೂ ಆದ ಅಶೋಕ ವೃಕ್ಷವಿರುತ್ತದೆ. ಅರಿಹಂತರ ಮೇಲೆ ಮುತ್ತು ರತ್ನಗಳಿಂದ ನಿರ್ಮಿತವಾದ ಮುಕ್ಕೊಡೆ ಇರುತ್ತದೆ. ಇದು ಭಗವಂತನು ತ್ರಿಲೋಕಕ್ಕೂ ಒಡೆಯನೆಂಬುದನ್ನು ತಿಳಿಸುತ್ತದೆ. ಜಿನೇಂದ್ರರ ಮುಖವು 4 ದಿಕ್ಕಿಗೂ ಕಾಣುತ್ತದೆ. ಇದರಿಂದ ಜಿನರನ್ನು ಚತುರ್ಮುಖ ಬ್ರಹ್ಮನೆಂದು ಕರೆದರು. ಬ್ರಹ್ಮ ಎಂದರೆ ಸರ್ವಜ್ಞ. ಗಂಧಕುಟಿಯ ಎದುರಿಗೆ ತ್ರಿಮೇಖಲಾ ಪೀಠದ ಹತ್ತಿರ ಧರ್ಮಚಕ್ರವನ್ನು ಹೊತ್ತ ಸರ್ವಾಣ್ಣ ಯಕ್ಷನು ನಿಂತಿರುತ್ತಾನೆ. ತ್ರಿಮೇಖಲಾ ಪೀಠದ ಮಧ್ಯದಲ್ಲಿ 4 ದಿಕ್ಕಿನಲ್ಲಿ ಜಿನೇಂದ್ರರ ಅಕ್ಕಪಕ್ಕದಲ್ಲಿ ಒಟ್ಟು 64 ಮಂದಿ ಯಕ್ಷ ಯಕ್ಷಿಯರು ಚಾಮರ ಬೀಸುತ್ತಾ ಇರುವರು. ಜಿನೇಂದ್ರರ ಅಕ್ಕಪಕ್ಕದಲ್ಲಿ ಒಟ್ಟು 64 ಮಂದಿ ಯಕ್ಷ ಯಕ್ಷಿಯರು ಚಾಮರ ಬೀಸುತ್ತಾ ಸೇವೆ ಸಲ್ಲಿಸುತ್ತಾ ಇರುವರು. ಈ ಸಮವಸರಣದಲ್ಲಿ ಜನರು ದೇವತೆಗಳು ಏಕೆ ಸೇರುತ್ತಾರೆ? ಸಮವಸರಣದಲ್ಲಿ ವಿರಾಜಮಾನರಾಗಿರುವ ಅರಿಹಂತರಿಂದ ಧರ್ಮೋಪದೇಶವನ್ನು ಕೇಳಲು ದೇವತೆಗಳೂ ಜನರು ಪ್ರಾಣಿಗಳೂ ಸೇರಿರುತ್ತಾರೆ. ಜಿನೇಂದ್ರರು ತಮ್ಮ ಓಂಕಾರದ ದಿವ್ಯ ಧ್ವನಿಯ ಮೂಲಕ ಎಲ್ಲರಿಗೂ ಅರ್ಥವಾಗುವಂತಹ ಧರ್ಮೋಪದೇಶವನ್ನು ಮಾಡುವರು. ಅವರ ದಿವ್ಯವಾಣಿಯನ್ನು ಗಣಧರರೆಂಬ ಮುನಿನಾಯಕರು ವಿಸ್ತರಿಸಿ ಹೇಳುತ್ತಾರೆ. ಶತೇಂದ್ರರು ಯಾರು? ಶತ ಅಂದರೆ 100 ಅಲ್ವೇ? ಸಮವಸರಣದಲ್ಲಿರುವ ಅರಿಹಂತರು ಶತೇಂದ್ರ ವಂದ್ಯರಾಗುತ್ತಾರೆ. ಅಂದರೆ ಜಗತ್ತಿನ 100 ಮಂದಿ ಇಂದ್ರರು ಬಂದು ಭಗವಂತನಿಗೆ ನಮಿಸುತ್ತಾರೆ, ಸ್ತುತಿಸುತ್ತಾರೆ. ಅವರುಗಳ ವಿವರ ಹೀಗಿದೆ. ಭವನವಾಸಿ ಇಂದ್ರರು 40 ಮಂದಿ, ವ್ಯಂತರೇಂದ್ರರು 32 ಮಂದಿ, ಕಲ್ಪವಾಸಿ ಇಂದ್ರರು 24 ಮಂದಿ, ಸೂರ್ಯ ಚಂದ್ರರು 2, ಮಾನವೇಂದ್ರ ಚಕ್ರವರ್ತಿ 1, ಮೃಗೇಂದ್ರ ಸಿಂಹ 1, ಒಟ್ಟು 100 ಮಂದಿ. ಇವರಲ್ಲಿ ಇಂದ್ರ ಉಪೇಂದ್ರರು ಸೇರಿದ್ದಾರೆ. ಈ ಸಮವಸರಣದಲ್ಲಿ ವಿಶೇಷತೆ ಏನು? ಸಾಧ್ವಾದಿಗಳು ಏನು ಹೇಳುತ್ತಾರೆ? ಸಮವಸರಣವು ಸದಾ ಒಂದೇ ಕಡೆ ಇರುವುದಿಲ್ಲ. ಅದು ಅರಿಹಂತ ಭಗವಾನರು ಹೋದ ಕಡೆ ಅದು ಅವರನ್ನೂ ಅನುಸರಿಸುತ್ತಾ ಹೋಗುತ್ತದೆ. ಹೀಗೆ ಭಗವಾನರು ಹಲವು ಸ್ಥಳ ದೇಶಗಳಲ್ಲಿ ವಿಹರಿಸುತ್ತಾ ಜನರಿಗೆ ಧರ್ಮ, ನೀತಿ, ನ್ಯಾಯ, ಆಚಾರ, ವಿಚಾರ, ಮೋಕ್ಷ ಮಾರ್ಗವನ್ನು ತಿಳಿಸಿ ಧರ್ಮೋದ್ಧಾರ ಮಾಡುತ್ತಾರೆ. ಜನರು ತಮಗೆ ಬಂದ ಸಂಶಯವನ್ನು ಅವರಿಂದ ನಿವಾರಿಸಿಕೊಳ್ಳುತ್ತಾರೆ. ಸಮವಸರಣದಲ್ಲಿ ಯಾರಿಗೂ ವೈರ ವಿರೋಧವಿರುವುದಿಲ್ಲ. ಪರಸ್ಪರ ವಾತ್ಸಲ್ಯವಿರುತ್ತದೆ. ಅಲ್ಲಿ ಯಾವ ಆಯಾಸ, ಹಸಿವು, ನೀರಡಿಕೆ, ಮಲಮೂತ್ರ ವಿಸರ್ಜನೆಯ ಭಾವವಾಗುವುದಿಲ್ಲ. ಭಗವಂತನ ದರ್ಶನ ಮಾಡಿದವರಿಗೆ ನೆಮ್ಮದಿ, ಸಮ್ಯಕ್ತ್ವ, ಶಾಂತಿ ಉಂಟಾಗುತ್ತದೆ. ತಮ್ಮ ಕೆಲವರೆರಡು ಹಿಂದಿನ ಮುಂದಿನ ಭವಗಳ ಪರಿಚಯವಾಗುತ್ತದೆ. ಭಗವಂತನ ವಾಣಿ ಸರ್ವಭಾಷಾಮಯವಾಗಿರುತ್ತದೆ. ಬಿಡುವಿನ ವೇಳೆಯಲ್ಲಿ ಜನರು ದೇವತೆಗಳು ಭಜನೆ, ಧ್ಯಾನ, ಜಪ, ವಂದನೆ ಮುಂತಾದವುಗಳಲ್ಲಿ ತೊಡಗುತ್ತಾರೆ. ಸಮವಸರಣ ಹೋದ ಕಡೆ ಸುಭಿಕ್ಷ, ಸಂತಸ, ಧರ್ಮ ಪ್ರಭಾವನೆ ಆಗುತ್ತದೆ. ನಿರ್ವಾಣ ಕಲ್ಯಾಣವೆಂದರೇನು? ಕೇವಲ ಜ್ಞಾನವನ್ನು ಪಡೆದ ತೀರ್ಥಂಕರರು ತಮ್ಮ ಆಯುಷ್ಯವು ಮುಗಿಯುತ್ತಾ ಬಂದಾಗ ಸಮವಸರಣವನ್ನು ಬಿಟ್ಟು
ಒಂದು ನಿರ್ಜನವಾದ ಪ್ರದೇಶಕ್ಕೆ ಹೋಗಿ ಪರಮ ಶುಕ್ಲ ಧ್ಯಾನದಲ್ಲಿ ತೊಡಗುತ್ತಾರೆ. ಆಗ ಅವರಿಗಿನ್ನೂ ಆಯುಷು, ನಾಮ, ಗೋತ್ರ ಮತ್ತು ವೇದನೀಯವೆಂಬ 4 ಅಘಾತಿ ಕರ್ಮಗಳು ಇರುತ್ತವೆ. ಅವನ್ನು ಅಲ್ಲಿ ಧ್ಯಾನದಿಂದ ಅಯೋಗ ಕೇವಲಿಗಳೆನಿಸಿ ಕ್ಷಯ ಮಾಡುತ್ತಾರೆ. ಅಂದರೆ ಸಕಲ ಕರ್ಮಗಳನ್ನು ನಾಶ ಮಾಡುತ್ತಾರೆ. ಆಗ ಅವರ ಪವಿತ್ರವಾದ ಆತ್ಮವು ಆ ಶರೀರವನ್ನು ಬಿಟ್ಟು ಲೋಕದ ತುದಿಯಲ್ಲಿರುವ ಮುಕ್ತಿ ಮಂದಿರವನ್ನು ಸೇರಿ ಸಿದ್ಧಾತ್ಮವೆನಿಸಿ ನಿತ್ಯ ಸುಖಾನಂದದಲ್ಲಿ ಸ್ಥಿರವಾಗಿರುತ್ತದೆ. ಆಗ ದೇವತೆಗಳು ಬಂದು ಅವರ ಉಳಿದ ಶರೀರವನ್ನು ಅಗ್ನಿ ಸಂಸ್ಕಾರ ಮಾಡಿ ಪೂಜಾ ಉತ್ಸವ ಮಾಡಿ ಅವರು ಮುಕ್ತರಾದ ಜಾಗದಲ್ಲಿ ಅವರ ಪಾದದ ಚಿಹ್ನೆಯನ್ನು ಕಡೆದು ಪೂಜಿಸಿ ಹೋಗುತ್ತಾರೆ. ದೇವತೆಗಳು ಮಾಡುವ ಈ ಪವಿತ್ರ ಕ್ರಿಯೆಗೆ ನಿರ್ವಾಣ ಕಲ್ಯಾಣವೆನ್ನುತ್ತಾರೆ. ಇದಕ್ಕೆ ಮೋಕ್ಷ ಕಲ್ಯಾಣವೆಂದೂ ಇನ್ನೊಂದು ಹೆಸರಿದೆ. ತೀರ್ಥಾಧೀಶರನ್ನು ಜನರು ಹೇಗೆ ಭಾವಿಸುತ್ತಾರೆ? ತೀರ್ಥಾಧೀಶರು ಜೀವಕೋಟಿಗೆ ಮೋಕ್ಷದ ಮಾರ್ಗವನ್ನು, ವ್ಯವಹಾರ ನಿಶ್ಚಯದ ಮಾರ್ಗದರ್ಶನವನ್ನು, ಪಾಪ ಪುಣ್ಯ, ಸುಖ ದುಃಖ, ಹೇಯ ಉಪಾದೇಯ, ಒಳ್ಳೆಯದು ಕೆಟ್ಟದ್ದು ಆಚಾರ ವಿಚಾರಗಳನ್ನು ತಿಳಿಸಿ ಪತಿತನು ಪಾವನನಾಗಿ ಪರಮಾತ್ಮನಾಗುವ ಧರ್ಮ ಬೋಧೆಯನ್ನು ಮಾಡುತ್ತಾರೆ. ಈ ಉಪಕಾರವನ್ನು ಸ್ಮರಿಸಿ ಅವರ ಸ್ಮರಣೆಗಾಗಿ ಮಂದಿರಗಳನ್ನು ಕಟ್ಟಿ ಅವರ ಪ್ರತಿರೂಪಗಳಾದ ಜಿನಬಿಂಬಗಳನ್ನು ಮಾಡಿಸಿ ಅದಕ್ಕೆ ಈ ಪಂಚಕಲ್ಯಾಣದ ಸಂಸ್ಕಾರವನ್ನು ಮಾಡಿ ಮಂದಿರಗಳಲ್ಲಿ ಸ್ಥಾಪಿಸುತ್ತಾರೆ. ಈ ಮೂರ್ತಿಯು ವೀತರಾಗ ಮುದ್ರೆಯ ದಿಗಂಬರ ರೂಪದಲ್ಲಿರುತ್ತದೆ. ಅದು ಆತ್ಮಸ್ವರೂಪದ ಪ್ರತೀಕವಾಗಿರುತ್ತದೆ. ಅದರಲ್ಲಿ ಆಯಾ ತೀರ್ಥಂಕರರ ಲಾಂಛನವನ್ನು ಅಂಕಿತ ಮಾಡಿರುತ್ತಾರೆ. ಈ ಬಿಂಬವು ಯಕ್ಷ ಯಕ್ಷಿಯರ ಸಹಿತವಾಗಿರುತ್ತದೆ. ಈ ಮೂರ್ತಿಯ ದರ್ಶನ, ವಂದನ, ಪೂಜೆ, ಸ್ತುತಿ, ಭಜನೆ ಮಾಡುವುದರಿಂದ ಪಾಪನಾಶವೂ ಸ್ವರ್ಗ ಸಂಪದವೂ ಮುಕ್ತಿ ಲಾಭವೂ ಆಗುವುದು ಎಂದು ನಂಬಿ ತಿಳಿದು ಆಚರಿಸುತ್ತಾ ತೀರ್ಥಂಕರರು ತೋರಿದ ಮಾರ್ಗದಲ್ಲಿ ಸಾಗುತ್ತಾ ಅವರನ್ನು ಸ್ಮರಿಸುತ್ತಾರೆ. ಇಂತಹ ಸಮವಸರಣದ ರಚನೆ ಬೆಂಗಳೂರಿನಲ್ಲಿ ರಚನೆಯಾಗಿ ಜನವರಿ 31, 2026ನೇ ಇಸ್ವಿ ಮತ್ತು ಫೆಬ್ರವರಿ 1ನೇ ತಾರೀಕು ವಿಶೇಷ ಪೂಜೆಗಳನ್ನು ವಿಶ್ವ ಶಾಂತಿ ಯುವ ಸೇವಾ ಸಮಿತಿ ರಿಜಿಸ್ಟರ್ ಅವರಿಂದ ಏರ್ಪಡಿಸಲಾಗಿದೆ. ತಮಗೆಲ್ಲ ಸ್ವಾಗತ. ಇತಿ ತಮ್ಮ ಬ್ರಾಹ್ಮಿಲಾ ಮದನ್. ನಾನಂತೂ ಖಂಡಿತ ಬರ್ತೀನಿ. ಇಂಥ ಸದಾವಕಾಶ. ಜೈ ಜಿನೇಂದ್ರ.